ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೋತೀನಿ. ನಾವು ಕೂಡ ಮಸ್ತಾಗಿ ಸೂಪರಾಗಿದ್ದೀವಿ. ಇವತ್ತಿನ ವ್ಲಾಗ್ ಬಂದು ಎಲ್ಲಿಗೆ ಹೋಗ್ಲತ್ತೀವಿ ಫುಲ್ ಫ್ಯಾಮಿಲಿ. ಎಲ್ಲಿಗೆ ಅಂತಂದು ತೋರಿಸ್ತೀನಿ. ಎಲ್ಲರೂ ನಮ್ಮ ಜೊತೆ ಇರ್ರಿ, ಫುಲ್ ವಿಡಿಯೋ ನೋಡಿ. ನೆಕ್ಸ್ಟ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ದೇನೆ ನೋಡ್ಲತ್ತೀರಿ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತೀನಿ. ಅವರು ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ದೇನೆ ನೋಡಿ ಪ್ಲೀಸ್. ವಿಡಿಯೋನು ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ನಾನು ನಡು ಏನು ಹೇಳ್ತೀನಿ ಅಂತಂದು ಗೊತ್ತಾಗಂಗಿಲ್ಲ, ಅದಕ್ಕೆ ಸ್ಕಿಪ್ ಮಾಡದೇನೆ ನೋಡಿ ಎಲ್ಲರೂ. ನೆಕ್ಸ್ಟ್ ಕಮೆಂಟ್ಸ್ ಮಾಡಿ ನೋಡಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅವರೆಲ್ಲರೂ ಮಾರ್ನಿಂಗೆ ಫಸ್ಟ್ ಕಾಲ್ ಮಾಡಿ ಹೇಳಿದ್ರು ಇವತ್ತು ಎಲ್ಲಿಗೆ ಹೋಗಬೇಕು ಅಂತಂದು. ಹೋಗೋಣ ನಡೀರಿ ಅಂತಂದು ಪ್ಲ್ಯಾನ್ ಮಾಡಿದ್ದೀವಿ. ಬನ್ನಿ ಇವತ್ತು ಎಲ್ಲಿಗೆ ಹೋಗ್ತೀವಂತ ನಿಮಗೆಲ್ಲ ತೋರಿಸ್ತೀನಿ. ಸರ್ಪ್ರೈಸ್ ಆಗಿರ್ತದ, ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ನಾವು ಕೂಡ ಎಂಜಾಯ್ ಮಾಡ್ತೀವಿ ಇವತ್ತಿನ ದಿನ. ಇವತ್ತು ಹಾಲಿಡೇ ಅಲ್ಲ, ಅದಕ್ಕೆ ಮಕ್ಕಳಿಗೆಲ್ಲ ಖುಷಿಯಿಂದ ಒಂದು ಸರ್ಪ್ರೈಸ್ ಪ್ಲೇಸಲ್ಲಿ ಒಯ್ತಾ ಇದ್ದೀವಿ. ಅವರಿಗೂ ಗೊತ್ತಿಲ್ಲ ಏನಂತಂದು, ಅದಕ್ಕೆ ಬನ್ನಿ. ಆಮೇಲೆ ಮಾರ್ನಿಂಗ್ ಎದ್ದು ನೋಡಿ ಏನು ತಿಂತಾಯಿದ್ದೀನಿ ಅಂತಂದು. ಪಪ್ಪಾಯ ಸೂಪರ್, ಇಷ್ಟು ರುಚಿದ ಕೇಳಬಾರ್ದು, ಅಷ್ಟು ರುಚಿದ ಪಪ್ಪಾಯ. ಮಾರ್ನಿಂಗ್ ಎದ್ದು ತಿನ್ನಬೇಕೆ, ಏನೆಲ್ಲ ಬೆನಿಫಿಟ್ಸ್ ಅದ ಅಂತಂದು ಆಮೇಲೆ ಹೇಳ್ತೀನಿ. ಆಮೇಲೆ ಇದು ತಿಂದರೆ ಬ್ರೇಕ್ಫಾಸ್ಟ್ ಅದು ಮಾಡೋದು ಹತ್ತಂಗಿಲ್ಲ, ಅದಕ್ಕೆ ಆಮೇಲೆ ಸಿಗ್ತೀನಂತ. ಬಾಯ್. ಹಲೋ, ರೆಡಿಯಾಗಿವಿ ಹೋಗ್ಬೇಕೀಗ. ನನ್ನ ಮಕ್ಕಳನ್ನೂ ರೆಡಿಯಾಗ್ಯಾರ, ಇಲ್ಲೇ ಕುಂತ್ಕೊಳಕ್ಕೆ ಶೂಸ್ ಹಾಕೊಳತ್ತಾಳ. ನೆಕ್ಸ್ಟ್ ಅವರಿಬ್ಬರು ಆ ಕಡೆ ಹೋಗ್ಯಾರ, ಅಲ್ಲೆಲ್ಲ ಹೋದ್ಮೇಲೆ ಸಿಗ್ತೀವಂತ. ಬಾಯ್. ಈಗ ಎಲ್ಲರೂ ಯಾರ್ಯಾರು ಬರ್ತಾರಂತ ತೋರಿಸ್ತೀನಿಲ್ಲ, ಅದು ಬ್ಯಾಗ್ ತೋರಿಸ್ತೀನಂತ. ನಡೀರಿ, ನಾವೆಲ್ಲರೂ ರೆಡಿಯಾಗಿ ನಿಂತಿದ್ದೀವಿ. ನಾನು ಮತ್ತು ನಮ್ಮ ಮನೆಗೆಣಿ ಅಂದ್ರೆ ನಮ್ಮದು ಮೈದನವರು ವೈಫ್. ಏನು ಹೇಳು? ಹಿಂಗೆ ಕೊಡಿ. ಏನು ಹೇಳು?
ಆಮೇಲೆ ಎಲ್ಲರೂ ಬಂದ್ವಿ. ಬಂದು ನೋಡಿ, ಇದು ಒಂದು ಗುಲ್ಬರ್ಗದ ಕಿರು ಮೃಗಾಲಯ ಸೆಂಟ್ರ್ ಅಂತಂದು ಹೇಳ್ಬೋದು. ಇಲ್ಲಿ ಏನೇನೆಲ್ಲ ನೋಡ್ತೀವಿ ಅಂತ ಎಲ್ಲವನ್ನು ತೋರಿಸ್ತೀವಿ ನಿಮಗೆ. ಫಸ್ಟಿಗೆ ನವಿಲು ನೋಡಿದ್ರಲ್ಲ, ಎಷ್ಟು ಕಲರ್ಫುಲ್ ಆಗಿತ್ತು ಕೇಳಬಾರ್ದು. 2 ಕಣ್ಣುಗಳ ಸಾಲದು ನೋಡ್ರಿ, ಅಷ್ಟು ಕಲರ್ಫುಲ್ ಆಗಿತ್ತು. ಒಂದೇ ಒಂದು ನಾವು ಹೋಗಿದ ತಕ್ಷಣ ಅದು ಹೆಂಗೆ ಬಂತು ಅಂತಂದರೆ, ನಾವು ಕರ್ದೀವಿ ಏನೋ ಅಂತ ಅನ್ನಂಗೆ ಬಂದಿತ್ತು. ಹಾಗಾಗಿ ಅದು ಒಂದು ಸ್ವಲ್ಪ ಜಾಸ್ತಿನೇ ವಿಡಿಯೋ ಮಾಡ್ಕೊಂಡ. ಕೆಲವೊಂದು ಪ್ರಾಣಿ ಪಕ್ಷಿಗಳು ಇದ್ದಾವೆ, ಅವೆಲ್ಲವನ್ನು ತೋರಿಸ್ತಾ ಹೋಗ್ತೀನಿ. ಕೆಲವೊಂದು ಕಾಣಿಸ್ತವ, ಕೆಲವೊಂದು ಕಾಣಂಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ನೋಡಿ ಇಷ್ಟು ಚಲೋ ಇದು ಇತ್ತು ಜಾಗ. ಪೀಸ್ಫುಲ್ ಮೈಂಡ್ ಮಾಡ್ಕೋಬೇಕು ಇಲ್ಲಿ. ಯಾಕಂತಂದ್ರೆ ಪ್ರಾಣಿಗಳ ಜೊತೆ ನಾವು ಎಲ್ಲ ಮಾತಾಡ್ಸೋದಾಗಿರಲಿ, ಏನೇ ಇರಲಿ, ಮಕ್ಕಳು ಫುಲ್ ಎಂಜಾಯ್ ಮಾಡ್ತಾರೆ ನೋಡ್ರಿ ಇವೆಲ್ಲವನ್ನು ನೋಡಿದ್ರೆ. ಇಂಥ ಏನು ಮಾಡ್ಬೇಕಂದ್ರೆ, ಇಂಥ ಟೈಮ್ ಸಿಕ್ಕಾಗ ನಾವು ಸ್ಕೂಲ್ ಹಾಲಿಡೇ ಅದು ಇದ್ದಾಗ ಏನು ಮಾಡಬೇಕು ಅಂತಂದ್ರೆ, ಮಕ್ಳಿಗೆ ಕರ್ಕೊಂಡು ಹೋಗಬೇಕು. ಅವರಿಗೂ ಖುಷಿ ಆಗ್ತದೆ, ನಮಗೂ ಖುಷಿ ಆಗ್ತದೆ. ನಾವು ಮನೆಯಲ್ಲಿದ್ದು ಒಂದು ಸ್ವಲ್ಪ ಮೈಂಡ್ ಸ್ಟ್ರಕ್ ಆಗಿರ್ತದೆ. ಅದ್ರ ಸಲುವಾಗಿ ಮಕ್ಕಳಿಗೂ ಕರ್ಕೊಂಡು ಹೋದಿವಂದ್ರೆ ನಾವು ಎಂಜಾಯ್ ಮಾಡ್ಬೋದು, ಅವರು ಎಂಜಾಯ್ ಮಾಡ್ತಾರೆ. ಅದ್ರ ಸಲುವಾಗಿ ಹೇಳತ್ತೀನಿ, ಟೈಮ್ ಸಿಕ್ಕಾಗೆಲ್ಲ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನಾವು ಫಸ್ಟ್ ಭಾಳ ದಿವಸದಿಂದ ಹೇಳ್ತಿದ್ದೆ, ಏನಪ್ಪ ಅಂತಂದ್ರೆ ಇಲ್ಲಿ ಹೋಗಬೇಕು ಅಂತಂದು, ಝೂ ಗಾರ್ಡನ್ಗೆ ಹೋಗಬೇಕು ಅಂತಂದು ಭಾಳ ಪ್ರಯತ್ನ ಮಾಡಿದ್ದೀವಿ. ನಡು ಏನಾದರೂ ಒಂದು ಕೆಲಸಗಳು ಬರೋದ್ರಿಂದ ಅದು ಇದು ಅಂತಂದು, ಬಿಡ್ರಿ ಇವತ್ತು ಬೇಡ ನಾಳೆ ಹೋಗೋಣ ಅಂತ ಹಿಂಗೂ ಮಾಡಿಕೊಂಡು ಎಲ್ಲ ಅಡಚಣೆಗಳು ಜಾಸ್ತಿ ಇರೋದ್ರಿಂದ ಬಿಟ್ಟು, ಇಂಥ ಟೈಮ್ ಅಂದ್ರೇನು ಇವರು ಹಾಲಿಡೇ ಇದ್ದಾಗ, ಮಕ್ಕಳದೆಲ್ಲ ಹಾಲಿಡೇ ಇದ್ದಾಗ ಅವಾಗ ಬಂದೀವಿ ನೋಡ್ರಿ. ಬಂದಮೇಲೆ ಏನೆಲ್ಲ ಎಂಜಾಯ್ ಮಾಡೀವಂತಂದು ಮಾರ್ನಿಂಗೇ ಫಸ್ಟಿಗೆ ಹೇಳಿದ್ನಲ್ಲ ಎಲ್ಲ ಫಸ್ಟ್ ನೋಡಿದೀವಿ, ಯಾವ ಜಾಗದಲ್ಲಿ ಏನೇನವ ಅಂತಂದು ನೋಡಿದೀವಿ. ಆಮೇಲೆ ಹಸಿವಾದು, ಮನೆಗೆಲ್ಲ ಊಟ ಮಾಡಿರಲಿಲ್ಲ, ಹಸಿವಾಗಿವು. ನೆಕ್ಸ್ಟ್ ಬಂದು ಊಟ ಮಾಡಿ ಆಮೇಲೆಲ್ಲ ನೀವೇನೇನು ತಂದಿರಲ್ಲ ಆಟ ಆಡೋಣ ಅಂತಂದು ಫಸ್ಟ್ ಊಟ ಮಾಡಿದ್ದೀವಿ. ಎಲ್ಲರೂ ಕುಂತು ಅನ್ನ ಸಾಂಬಾರು, ಒಂದು ಸ್ವಲ್ಪ ರೊಟ್ಟಿ ಇದ್ದವು, ಅದನ್ನು ತೊಗೊಂಡು ತಿಂದು ಆಮೇಲೆ ನೋಡ್ರಿ ನಡೀತು ನಮ್ಮದು ಆಟ. ಅದಕ್ಕೆ ಮಕ್ಕಳ ಜೊತೆ ಇರಬೇಕು, ಮಕ್ಕಳನ್ನು ನಾವು ಖುಷಿ ಪಡಿಸ್ಬೇಕು, ಅವರು ಒಂದು ಸ್ವಲ್ಪ ಖುಷಿ ಆಗ್ತಾರೆ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ ಏನೆಲ್ಲ ಎಂಜಾಯ್ ಮಾಡಿದೀವಿ. ಇಷ್ಟು ಖುಷಿ ಅನ್ನಿಸ್ತು ಇಲ್ಲಿ ಕೇಳಬಾರ್ದು ನನಗಂತೂ. ಸೂಪರ್. ಎಲ್ಲರೂ ಹೋಗಿ ಇಂಥ ನೋಡಿ, ನನ್ನ ಮಗಳು, ಮೈದನ ಮಗಳು, ದೊಡ್ಡಕಿಕ್ಕಿ ನನ್ನ ಜೊತೆ ಆಟ ಆಡ್ಲತ್ತಾಳ ನೋಡ್ರಿಕೆ. ಇವರು ನನ್ನ ಮಕ್ಕಳು ಶಟ್ಲ್ ಕಾಕ್ ಆಡ್ಲತ್ತಿದ್ರು, ನಾವು ಇದು ಫುಟ್ಬಾಲ್ ಆಡ್ತಿದ್ದೀವಿ. ಅವರು ಕುಂತು ನೋಡ್ತಿದ್ರು, ನಮ್ಮ ನಾದಿನಿ ಮಗಳು ಮತ್ತು ನಮ್ಮ ನೆಗಣಿ. ಒಂದು ಸ್ವಲ್ಪ ಟೈಮ್ ಹೀಗೆ ಊಟ ಮಾಡಿವಲ್ಲ ಅಂತಂದು ಕುಂತಿದ್ರು. ನಾವೇನು ಮಾಡಿದ್ವಿ, ಒಂದು ಸ್ವಲ್ಪ ಆಟ ಆಡೋಣ ಅಂತಂದು. ಆಮೇಲೆ ನೆಕ್ಸ್ಟ್ ನಮ್ಮ ನಾದಿನಿ ಮಗಳು ಬಂದಳು, ನಮ್ಮ ಸಿಸ್ಟರು ಬಂದು ಆಟ ಯಾವುದು ಅಂತಂದ್ರೆ ಕಬಡ್ಡಿ ಆಟ ಆಡೋಣ ಅಂತಂದು ಸ್ವಲ್ಪ ಜನ ನಾವು ಒಂದು ಸೈಡ, ಅವರು ಒಂದು ಸೈಡ ಆದೀವಿ. ಆದಮೇಲೆ ನೋಡ್ರಿ ಏನೆಲ್ಲ ಎಂಜಾಯ್
ಅಲ್ಲ ಆಡಬೇಡ. ಆಯ್ತು ವಾಲ್ ಬಿಡು. ಐಡೆಂಟಿಟಿ ಕಾರ್ಡ್ ಯಾರು ಹಾಕೊಂಡ್ರಿ ಕಬಡ್ಡಿ ಕಬಡ್ಡಿ ಕಾರ್ಗಿನ ಹಿಡಿದು ಏನಿಲ್ಲ ಕಬಡ್ಡಿ 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 ಚೇಂಜ್ ಮಾಡ್ತೀವಿ ನಾವು ನೋಡಿ ಲಾಸ್ಟ್ ಹೋಲತ್ತಾರೆ ಬಾಡಮ್ಮಿ ಅಳಬೇಡಿ ನೀವು ಅಳಬೇಡ ಲಾಸ್ಟ್ ಹೋಲತ್ತಾರೆ ಹೇಗಪ್ಪೆ कबड्डी भी अंदिला ये भी अंदिला सरी चालू ಆಮೇಲೆ ಎಲ್ಲರೂ ಹೋಗುವಾಗ ಒಂದ್ಸಲ ಇದೊಂದು ಮಕ್ಕಳಿಗೆಲ್ಲ ಆಡಿಸ್ಬೇಕು ಅಂತಂದು ಇಲ್ಲಿ ಕೊನೆಯದಾಗಿ ಹೋಗುವ ಟೈಮಲ್ಲಿ ಬಂದು ಸ್ವಲ್ಪ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರು. ಸ್ವಲ್ಪ ಅನ್ನೋಷ್ಟರಲ್ಲೇ ಫುಲ್ ಅರ್ಧ ತಾಸು ಆಗಿರ್ಬೋದು ಇಲ್ಲೇ ಟೈಮ್ ಹೋಗಿ ಕೇಳಬಾರ್ದು. ಒಂದಾಗದು ಒಂದು ಫುಲ್ ಎಂಜಾಯ್ ಮಾಡ್ಕೋತಾ ಇದ್ದರು ಮಕ್ಕಳೆಲ್ಲ. ಅದ್ರ ಸಲುವಾಗಿ ಮನೆಗೆ ಹೋಗಬೇಕು ಅಂತ ಅನ್ಸಲಾಗಿತ್ತು ನೋಡ್ರಿ. ಖುಷಿ ಆಯಿತು ಎಲ್ಲವನ್ನು ನೋಡ್ತಾ ಮಕ್ಕಳ ನಗುವುದು ಎಲ್ಲ. ಏನು ಮಾಡ್ಲಿಕ್ಕಾಗಲ್ಲ, ಸ್ವಲ್ಪ ಟೈಮ್ ಎಲ್ಲ ಇದು ಮಾಡಬೇಕಾಗ್ತದ. ಅದಕ್ಕೆ ಒಂದೊಂದು ಆಗಿ ಇವರೆಲ್ಲ
ಆಡ್ತಿದ್ರು. ನಾವು ನೋಡ್ತಾ ನಿಂತ್ಕೊಂಡು ನಮ್ಮ ಬಾರಿ ಬಂತು ನೋಡ್ರಿ ಒಂದ್ಸಲ ನಾವು ಆಡಬೇಕು ಅಂತಂದು. ಹೇಗೆಲ್ಲ ಅನಿಸ್ತು ಹೇಳ್ರಿ. पंची बनो फिर मस्त गगन में ಜಗ್ಗಿಲ್ ಮಾಡು. ಈ ವಿಡಿಯೋನ ನೋಡ್ಲತ್ತರೆ ಇಷ್ಟು ನಗು ಬರ್ಲತ್ತದ, ಎಡಿಟಿಂಗ್ ಮಾಡುವಾಗ ಕೇಳಬಾರ್ದು ಅಷ್ಟು ನಗು ಬರ್ಲತ್ತದ. ಇಷ್ಟು ಚೀರಾದು ಇಷ್ಟು ನಗು ಕೇಳಬಾರ್ದು. ಇದೆಷ್ಟೆಲ್ಲ ಎಂಜಾಯ್ ಮಾಡಿ ಚೀರ್ತಾ ಇದ್ದೀವಿ ನಾವು.
ಅಲ್ಲಿ ಯಾರು ಆಜು ಹರನೋ ಬಾಜು ಹರನೋ ನಮಗೆ ನೋಡ್ತಾ ಇದ್ದಾವ ಅದಾರೋ ಏನು ತಲೆಗೇ ಇಲ್ಲ ನಮಗೆ, ಬರೀ ಚೀರೋದು ಎಂಜಾಯ್ ಮಾಡೋದು ಅಷ್ಟೇ ಇದ್ದಿತ್ತು. ಕೇಳಬಾರ್ದು ಲಾಸ್ಟ್ ಇದು ಎಡಿಟ್ ಮಾಡುವಾಗನೇ ಬರೀ ನಗೋದು ಆಯ್ತು ಬಂದ್ ಮಾಡಿಡೋದು, ಬರೀ ನಗೋದು ಬಂದ್ ಮಾಡಿಡೋದಾಗಿತ್ತು. ಅದಕ್ಕೆ ಲಾಸ್ಟ್ ಫೈನಲ್ ಆಗಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಎಂಜಾಯ್ ಮಾಡಿರಿ, ಲಾಸ್ಟ್ ಕೊನೆವರೆಗೂ ತನಕ ನೋಡಿರಿ, ಸ್ಕಿಪ್ ಮಾಡೋದೇನೆ ನೋಡಿರಿ, ಕಮೆಂಟ್ಸ್ ಹಾಕ್ರಿ ಹೆಂಗೆ ಬಂದದಂತಂದು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್, ಫಸ್ಟ್ ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಎಂಜಾಯ್ ಮಾಡಿರಿ, ನೀವು ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗಿ ನೀವು ಎಂಜಾಯ್ ಮಾಡಿರಿ, ಮಕ್ಕಳಿಗೆಲ್ಲ ಎಂಜಾಯ್ ಮಾಡಿಸ್ರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.